ಓಂ ಶಾಂತಿ. ಬಾಪ್ ದಾದಾರವರು ಪರಮಾತ್ಮನ ಪಾಲನೆಯ ಭಾಗ್ಯ, ಪರಮಾತ್ಮನ ವಿದ್ಯೆಯ ಭಾಗ್ಯ, ಪರಮಾತ್ಮನ ವರದಾನಗಳ ಭಾಗ್ಯ, ಇಂತಹ 3 ನಕ್ಷತ್ರಗಳನ್ನು ಎಲ್ಲರ ಮಸ್ತಕದಲ್ಲಿ ಮಧ್ಯದಲ್ಲಿ ನೋಡುತ್ತಿದ್ದಾರೆ. ತಾವು ತಮ್ಮ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರಗಳನ್ನು ನೋಡುತ್ತಿರುವಿರ. ಕಾಣಿಸುತ್ತದೆಯೇ? ಇಂಥ ಶ್ರೇಷ್ಠ ಭಾಗ್ಯದ ನಕ್ಷತ್ರಗಳು ಇಡೀ ವಿಶ್ವದಲ್ಲಿ ಬೇರೆ ಯಾರ ಮಸ್ತಕದಲ್ಲಿಯೂ ಸಹ ಹೊಳೆಯುತ್ತಿರುವಂತೆ ಕಾಣಿಸುವುದಿಲ್ಲ. ಒಂದು ವೇಳೆ ಮುರಳಿ ಒಂದೇ ತಾರೀಕು ಹಾಗೂ ಅಮೃತ ವೇಳೆ ಸಮಯವೂ ಸಹ ತಮ್ಮ ತಮ್ಮ ದೇಶದ ಪ್ರಮಾಣ ಇದ್ದರೂ ಸಹ ಒಂದೇ ಆಗಿದೆ. ವರದಾನವು ಸ್ಲೋಗನ್ ಒಂದೇ ಆಗಿದೆ. ಇದು ಅದ್ಭುತವಾಗಿದೆ. ಅಮೃತ ವೇಳೆಯ ಪಾಲನೆ 4 ಕಡೆ ಒಬ್ಬರೇ ಬಾಬ್ದಾದ ಮಾಡುತ್ತಾರೆ. ನಿರಂತರ ನೆನಪಿನ ವಿಧಿಯೂ ಸಹ ಎಲ್ಲರಿಗೂ ಒಂದೇ ಸಿಕ್ಕಿದೆ. ಆದರೂ ಸಹ ಏಕೆ ನಂಬರ್ವಾರ್ ಆಗಿದ್ದೀರಿ? ಬಾಪ್ ದಾದಾರವರ ಪ್ರೀತಿಯಲ್ಲಿ ಬಲೆ ಪುರುಷಾರ್ಥದ ಪ್ರಮಾಣ ಲಾಸ್ಟ್ ನಂಬರಿನಲ್ಲಿ ಇದ್ದರೂ ಸಹ ಬಾಪ್ ದಾದಾರವರ ಪ್ರೀತಿ ಲಾಸ್ಟ್ ನಂಬರಿನವರೆಗೂ ಸಹ ಅದೇ ಆಗಿದೆ. ಈ ಪರಮಾತ್ಮನ ಪ್ರೀತಿಯೇ ಎಲ್ಲ ಮಕ್ಕಳ ವಿಶೇಷ ಪಾಲನೆಯ ಆಧಾರವಾಗಿದೆ. ನನ್ನ ಪ್ರೀತಿ ತಂದೆಯೊಂದಿಗೆ ಜಾಸ್ತಿ ಇದೆಯೇ ಅಥವಾ ಅನ್ಯರ ಪ್ರತಿ ಜಾಸ್ತಿ ಇದೆಯೇ? ಕೇವಲ ಒಂದು ನನ್ನ ಶಬ್ದದಲ್ಲಿಯೇ ಮಕ್ಕಳು ತಂದೆಯವರಾಗಿ ಬಿಟ್ಟರು ಹಾಗೂ ತಂದೆ ಮಕ್ಕಳದ್ದಾಗಿ ಬಿಟ್ಟರು. ಎಲ್ಲರಿಗಿಂತ ದೂರದೇಶಿ ಬಾಪ್ದಾದ ಆಗಿದ್ದಾರೆ. ಒಬ್ಬರು ವತನದಿಂದ, ಒಬ್ಬರು ಪರಮಧಾಮದಿಂದ ಬರುತ್ತಾರೆ. ನನ್ನ ಬಾಬಾ ಎಂದು ಹೇಳುವುದರಿಂದಲೇ ಬಾಬಾರವರ ಬಳಿ ಧ್ವನಿ ತಲುಪಿಬಿಡುತ್ತದೆ ಹಾಗೂ ತಂದೆ ಎಕ್ಸ್ಟ್ರಾ ಸಹಯೋಗ ಕೊಡುತ್ತಾರೆ. ಆದರೆ ಇದು ಹೃದಯದ ವ್ಯಾಪಾರವಾಗಿದೆ. ಸಾಕಾರ ಶರೀರಕ್ಕಾಗಿ ಭಿನ್ನ ಭಿನ್ನ ದೇಶವಿದೆ, ಆದರೆ ಆತ್ಮ ಬ್ರಾಹ್ಮಣ ಕಲ್ಚರಿನದಾಗಿದೆ. ಡಬಲ್ ಫಾರಿನರ್ಸ್ ಅವರು ಸತ್ಯ ತಂದೆಯಿಂದ ತಮ್ಮ ಬಲಹೀನತೆಯನ್ನು ಹೇಳುತ್ತಾರೆ. ಸ್ಪಷ್ಟವಾದಿ ಆಗಿದ್ದಾರೆ. ಭಾರತದವರು ಸ್ಪಷ್ಟವಾದಿ ಆಗಿಲ್ಲವೇ? ಎಲ್ಲರೂ ಪ್ರೀತಿಯಲ್ಲಿ ಸಮೀಪ ಇದ್ದಾರೆ. ಭಾರತಕ್ಕಂತೂ ಎಲ್ಲದಕ್ಕಿಂತ ದೊಡ್ಡ ಭಾಗ್ಯ ಸಿಕ್ಕಿದೆ. ತಂದೆ ಭಾರತದಲ್ಲಿಯೇ ಬಂದಿದ್ದಾರೆ. ಇದರಲ್ಲಿ ತಂದೆಗೆ ಅಮೆರಿಕ ಇಷ್ಟವಾಗಿಲ್ಲ, ಭಾರತವಿಷ್ಟವಾಯಿತು. ಪ್ರೀತಿಯಲ್ಲಿ ಅಂತೂ ಬಾಬ್ದಾದಾರವರು ಸಹ ಪಾಸ್ ಮಾಡಿ ಬಿಟ್ಟಿದ್ದಾರೆ. ಇನ್ನು ಯಾವುದರಲ್ಲಿ ಪಾಸ್ ಆಗಬೇಕು? ಸೆಕೆಂಡ್ನಲ್ಲಿ ಬಿಂದಿ ಇಡಿ. ಹೇಗೆ ಕಾಗದದ ಮೇಲೆ ಬಿಂದಿ ಇಡುತ್ತೀರಿ, ಅದಕ್ಕಿಂತ ಫಾಸ್ಟ್ ಪರಿವರ್ತನೆಯಲ್ಲಿ ಏನಿಲ್ಲ. ಯಥಾರ್ಥ ಇದೆ, ಅದರಲ್ಲಿ ಬಿಂದು ಇಡಿ. ಯಾವಾಗ ವೈ ಬರುತ್ತದೆ ಆಗ ವಾವಾ ಮಾಡಿಬಿಡಿ. ಯಾರೇ ಏನೇ ಮಾಡುತ್ತಾರೆಂದರೆ ವಾಹ್ ಡ್ರಾಮಾ ವಾಹ್ ಎಂದು ಹೇಳಿ. ಇವರು ಏಕೆ ಮಾಡುತ್ತಾರೆ, ಏಕೆ ಹೇಳುತ್ತಾರೆ? ಅಲ್ಲ, ನಾನು ಸಹ ಮಾಡುತ್ತೇನೆ, ಈ ರೀತಿ ಅಲ್ಲ. 2 ಕಡೆ ಒಂದು ಮಾತಿನ ಅಲೆ ಇದೆ. ಈ ರೀತಿ ಆಗಬೇಕು, ಇದು ಸಿಗಬೇಕು, ಬೇಕು ಬೇಕು ಎನ್ನುವ ಮಾತು ಸಂಕಲ್ಪದಲ್ಲಿಯೂ ಇದ್ದರೆ ಅದು ವ್ಯರ್ಥ ಸಂಕಲ್ಪವಾಗಿದೆ. ವ್ಯರ್ಥ ಸಂಕಲ್ಪ ಬೆಸ್ಟ್ ಆಗಲು ಬಿಡುವುದಿಲ್ಲ. ಬಾಪ್ ದಾದಾರವರ ಬಳಿ ಚೆಕಿಂಗ್ ಮಷಿನರಿ ಬಹಳ ಫಾಸ್ಟ್ ಇದೆ. ಬಹುತೇಕರ ವ್ಯರ್ಥ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ನಡೆಯುತ್ತದೆ. ಪುರುಷಾರ್ಥವನ್ನು ಭಾರಿ ಮಾಡಿಬಿಡುತ್ತದೆ. ಶುಭ ಸಂಕಲ್ಪ ಯಾವುದು? ಸ್ವ ಉನ್ನತಿಯ ಲಿಫ್ಟ್ ಆಗಿದೆ. ಮೆಟ್ಟಿಲಲ್ಲ, ಆದರೆ ಲಿಫ್ಟ್ ಆಗಿದೆ. ಅದು ಕಡಿಮೆ ಆಗಿರುವ ಕಾರಣ ಪರಿಶ್ರಮದ ಮೆಟ್ಟಿಲು ಹತ್ತಬೇಕಾಗಿ ಬರುತ್ತದೆ. ಸುಮಾನದಲ್ಲಿ ಇರಬೇಕು ಹಾಗೂ ಸನ್ಮಾನವನ್ನು ಕೊಡಬೇಕು. ಯಾರೇ ಹೇಗೆ ಇರಲಿ ನಾವು ಸನ್ಮಾನ ಕೊಡಬೇಕು. ಸನ್ಮಾನ ಕೊಡಬೇಕು, ಸುಮಾನದಲ್ಲಿ ಸ್ಥಿತರಾಗಬೇಕು. 2ರ ಬ್ಯಾಲೆನ್ಸ್ ಬೇಕಾಗಿದೆ. ಅಜ್ಞಾನಿಯರ ಪ್ರತಿ ಅಂತೂ ಶುಭ ಭಾವನೆಯನ್ನು ಇಡುತ್ತೀರಿ. ಜ್ಞಾನಿತು ಆತ್ಮರ ಪ್ರತಿ ಪರಸ್ಪರದಲ್ಲಿ ಪ್ರತಿ ಸಮಯ ಶುಭ ಭಾವನೆ, ಶುಭ ಕಾಮನೆ ಇರಲಿ. ಇಂಥ ವೃತ್ತಿ ಆಗಲಿ, ಇಂಥ ದೃಷ್ಟಿ ಆಗಲಿ. ಅನ್ಯರ ಸನ್ಮಾನ ಕೊಟ್ಟರೆ ನಾನು ಸನ್ಮಾನ ಕೊಡುತ್ತೇನೆ ಹೀಗಲ್ಲ. ತಾವು ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ ಅಥವಾ ದಾತ ಆಗಿದ್ದೀರಾ? ದಾತ ಎಂದೂ ಸಹ ಪಡೆಯುವವರಾಗಿರುವುದಿಲ್ಲ.
ಹೇಗೆ ತಂದೆಯು ದೃಷ್ಟಿ ಹಾಗೂ ವೃತ್ತಿಯಲ್ಲಿ ಪ್ರತಿಯೊಂದು ಮಗುವಿಗಾಗಿ ಸಮಾನವಿದೆ, ಸನ್ಮಾನ ಇದೆ, ಅದೇ ರೀತಿ ತಮ್ಮ ದೃಷ್ಟಿ ವೃತ್ತಿಯಲ್ಲಿ ಸಮಾನ ಸನ್ಮಾನ ಇರಲಿ. ಇವರು ಬದಲಾಗಲಿ, ಇದನ್ನು ಮಾಡದಿರಲಿ. ಸತ್ಯ ಜೊತೆಗಾರನ ಜೊತೆ ತೆಗೆದುಕೊಳ್ಳುವಂತಹ ಸರ್ವರಿಂದ ನ್ಯಾರ ಪ್ಯಾರ ನಿರ್ಮೋಹಿ ಭವ. ಮಾಯೆಯನ್ನು ನೋಡಲು ಅಥವಾ ತಿಳಿಯುವುದಕ್ಕಾಗಿ ತ್ರಿಕಾಲದರ್ಶಿ ಮತ್ತು ತ್ರಿನೇತ್ರಿಯಾಗಿ ಆಗ ವಿಜಯಿಯಾಗುವಿರಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.